ತುಮಕೂರು ಕಾಂಗ್ರೆಸ್ ಬಂಡಾಯ ಶಮನಕ್ಕೆ ಭಾರಿ ಕಸರತ್ತು ನಡೀತಾ ಇದೆ. ಮುದ್ದಹನುಮೇಗೌಡರಿಗೆ ಕುಂಚಿಟಿಗ ಮತ ಕೈತಪ್ಪುವ ಆತಂಕ ಎದುರಾಗಿದ್ದು ಟಿಬಿ ಜಯಚಂದ್ರ ಅವರನ್ನ ಭೇಟಿಯಾಗಿದ್ದಾರೆ ಮುದ್ದಹನುಮೇಗೌಡರು. ಜಯಚಂದ್ರಗೆ ಚುನಾವಣಾ ಪ್ರಚಾರಕ್ಕೆ ಆಗಮಿಸಿ ಎನ್ನುವ ಮನವಿ ಮಾಡಿದ್ದಾರೆ. ತುಮಕೂರಲ್ಲಿ ಪುತ್ರನಿಗೆ ಟಿಕೆಟ್ ಕೈತಪ್ಪಿದ್ದಕ್ಕೆ ಜಯಚಂದ್ರ ಬೇಸರಗೊಂಡಿದ್ದರು. ಹೀಗಾಗಿ ಜಯಚಂದ್ರ ಜೊತೆಗೆ ಕುಂಚಿಟಿಗ ಮುಖಂಡರು ಕೂಡ ಅಸಮಾಧಾನಗೊಂಡಿರುವ ಹಿನ್ನೆಲೆ ಟಿಬಿ ಜಯಚಂದ್ರ ಅವರನ್ನ ಭೇಟಿಯಾಗಿ ಪ್ರಚಾರಕ್ಕೆ ಆಗಮಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ನನ್ನ ಸ್ವಕ್ಷೇತ್ರದಲ್ಲಿ ಪರ್ಯಾಯ ಅಭ್ಯರ್ಥಿ ಹುಟ್ಟಾಕ್ತೀಯಾ, ನಾನಿನ್ಗೆ ಏನು ಮಾಡಿದ್ದೇನೆ ಅಂತ ಜಯಚಂದ್ರ ಗರಂ ಆಗಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಕಾಂಗ್ರೆಸ್ ಬಂಡಾಯ ಭುಗಿಲೆದ್ದಿರುವಂತದ್ದು ತುಮಕೂರಿನಲ್ಲಿ, ಅದರ ಶಮನಕ್ಕೆ ಕಸರತ್ತು ಯಾವ ಹಂತದಲ್ಲಿದೆ? ಆ ಶಮನ ಆಗುವಂತ ಚಾನ್ಸಸ್ ಕಂಡು ಬರ್ತಾ ಇದೆ. ಜಯಚಂದ್ರ ಅವರು ಭಾರಿ ಸಿಟ್ಟಾದಂತಿದೆ. ಪ್ರತಿಮಾ, ಹೌದು. ಕಾರಣ ಅವರ ಪುತ್ರನಿಗೂ ಕೂಡ ಲೋಕಸಭಾ ಟಿಕೆಟ್ ಅನ್ನ ಕೇಳಿದ್ರು. ಇದರ ಜೊತೆಗೆ ಮುದ್ದಹನುಮೇಗೌಡರ ಪಕ್ಷ ಸೇರ್ಪಡೆಗೆ ತೀವ್ರ ವಿರೋಧವನ್ನು ಕೂಡ ಜಯಚಂದ್ರ ಅವರು ವ್ಯಕ್ತಪಡಿಸಿದ್ರು. ಹಾಗಾಗಿನೇ ಚುನಾವಣಾ ಪ್ರಚಾರ ಅಂತ ಬಂದಾಗ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣಾ ಪ್ರಚಾರವನ್ನ ಮಾಡ್ಬೇಕಾಗತ್ತೆ. ಹೀಗಾಗಿನೇ ತುಮಕೂರಿನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರುವಂತಹ ಮುದ್ದಹನುಮೇಗೌಡರು ನಿನ್ನೆ ಬೆಂಗಳೂರಿನ ಜಯಚಂದ್ರ ಅವರ ನಿವಾಸಕ್ಕೆ ತೆರಳಿದ್ರು. ಕಾರಣ, ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಕುಂಚಿಟಿಗ ಮತಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದಾವೆ. ಕುಂಚಿಟಿಗ ಮತಗಳನ್ನ ಪಡೆದುಕೊಳ್ಳದೆ ಹೋದ್ರೆ ಗೆಲುವು ಅಷ್ಟು ಈಸಿ ಅಲ್ಲ ಅನ್ನೋದು ಕೂಡ ಮುದ್ದಹನುಮೇಗೌಡರಿಗೆ ಅರ್ಥ ಆಗಿದೆ. ಹೀಗಾಗಿ ಆ ಸಮುದಾಯದ ಪ್ರಬಲ ನಾಯಕರಾಗಿರುವಂತಹ ಜಯಚಂದ್ರ ಅವರನ್ನ ಕಡೆಗಣಿಸಿ ಅಲ್ಲಿ ಚುನಾವಣಾ ಪ್ರಚಾರವನ್ನ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಸೊ ಹಾಗಾಗಿನೇ ನಿನ್ನೆ ಬೆಂಗಳೂರಿನ ಅವರ ನಿವಾಸಕ್ಕೆ ಹೋಗಿ ಪ್ರಚಾರಕ್ಕೆ ಬರುವಂತೆ ಮನವಿ ಮಾಡ್ಕೊಂಡಿದ್ದಾರೆ. ಅಭ್ಯರ್ಥಿಯನ್ನ ಪಕ್ಷ ಸೇರ್ಪಡೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಜಯಚಂದ್ರ ಅವರು ಬೇಸರ ವ್ಯಕ್ತಪಡಿಸಿದ್ರು. ಜೊತೆಗೆ ಅವರಿಗೆ ಟಿಕೆಟ್ ಘೋಷಣೆ ಆದಾಗ್ಲೂ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ರು. ಸೊ ಈಗ ಅದನ್ನೆಲ್ಲ ಮರೆತು ಅವರು ಚುನಾವಣಾ ಪ್ರಚಾರಕ್ಕೆ ಹೋಗ್ತಾರಾ ಇಲ್ಲ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಮುದ್ದಹನುಮೇಗೌಡರು ಅವ್ರ ನಿವಾಸಕ್ಕೆ ಹೋಗಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಪ್ರಚಾರಕ್ಕೆ ಬನ್ನಿ ಅಂತ. ಅದು ಅಲ್ಲದೆ ಜಯಚಂದ್ರ ಅವರ ಕ್ಷೇತ್ರದಲ್ಲಿ ಮತ್ತೊಬ್ಬ ಅಭ್ಯರ್ಥಿಯನ್ನ ಹುಟ್ಟುಹಾಕುವಂತ ಪ್ರಯತ್ನಕ್ಕೂ ಕೂಡ ಮುದ್ದಹನುಮೇಗೌಡರು ಮುಂದಾಗಿದ್ರು ಅನ್ನುವ ಕಾರಣಕ್ಕಾಗಿ ಜಯಚಂದ್ರ ಅವರು ಕೂಡ ಕೋಪ ಮಾಡ್ಕೊಂಡಿದ್ರು. ಆ ಕಾರಣಕ್ಕಾಗಿ ಅವರ ಬಳಿ ಕೂಡ ಆ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಸೊ ಹಾಗಾಗಿ ಜಯಚಂದ್ರ ಅವರು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡಿದ್ರೆ ನಿಶ್ಚಿತವಾಗಿಯೂ ಕಾಂಗ್ರೆಸ್ ಅಭ್ಯರ್ಥಿಗೆ ಒಂದು ದೊಡ್ಡ ಮಟ್ಟಿಗಿನ ಬಲ ಸಿಕ್ಕಂತಾಗತ್ತೆ. ಈಗ ಜಯಚಂದ್ರ ಏನ್ ಮಾಡ್ತಾರೆ ಅನ್ನೋದು ಸದ್ಯಕ್ಕಿರುವಂತ ಕುತೂಹಲ. ಪ್ರತಿಮಾ, ಥ್ಯಾಂಕ್ ಯು ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.